ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರಿ, ಏನಾಗ್ತದೆ ನಿನ್ಗೆ? ರೀ, ಗೌರಿ ನಂಗೆಲ್ಲ ಹೇಳಿದಾಳೆ. ನೀವ್ ನನ್ನ ಸೆಕೆಂಡ್ ಹನಿಮೂನ್ ಕರ್ಕೊಂಡು ಹೋಗ್ತಿದ್ದೀರಂತೆ. ಸೆಕೆಂಡ್ ಹನಿಮೂನ ಸಂತಾಪ ಸೂಚಿಸಬೇಕಾಗಿರೋ ಟೈಮಲ್ಲಿ ಸಂತೋಷ ಸೂಚಿಸೋ ಹಾಗೆ ಹೇಳಿದಳಲ್ಲ ಗೌರಿ. ಅಯ್ಯೋ, ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ಓ, ನಂಗೆ ಸರ್ಪ್ರೈಸ್ ಗೊತ್ತಾಗೋಯ್ತು ಅಂತನಾ? ಪರವಾಗಿಲ್ಲ ಬಿಡಿ, ಒಳ್ಳೇದಾಯ್ತಲ್ಲ. ನಾನ್ ನೋಡಿ ಡಬಲ್ ಖುಷಿಯಾಗಿದ್ದೀನಿ. ಯಾವಾಗ ನೋಡಿದ್ರು ಯಶವಂತಪುರ ಮಾರ್ಕೆಟು, ದೇವಸ್ಥಾನ, ಲಲಿತಾ ಸಹಸ್ರನಾಮ ಗ್ರೂಪ್, ಇಷ್ಟೇ ನನ್ ಜೀವನ ಆಗ್ಬಿಟ್ಟಿತ್ತು. ಆದ್ರೆ ಈಗ ನೀವು ನಮ್ ಕಾರಲ್ಲಿ ನನ್ನ ಆಚೆ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಅದಕ್ಕೆ ಹಬ್ಬ ಹಬ್ಬ ತರ ಫೀಲ್ ಆಗ್ತಿದೆ. ಹಬ್ಬ ಅಂತೆ ಹಬ್ಬ. ಆ ಇನ್ಸ್ಪೆಕ್ಟ್ರು ದೀಪಾವಳಿ ದಸರಾನ ಒಂದೇ ದಿನ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ. ಮನೆಯಿಂದ ಅಂಬಾರಿ ಮಾಡಿಸ್ತಾನೆ, ಸ್ಟೇಷನ್ ಕರ್ಕೊಂಡು ಹೋಗಿ ರೂಲ್ ದೊಣ್ಣೆಲಿ. ಅಯ್ಯೋ ಅಯ್ಯೋ ದೇವ್ರೆ. ಸರಿಗೋಕೆ ಗಾಡಿ ಸರಿಗೋಕೆ. ಯಾಕಿರಿ, ಏನಾಯ್ತು? ಅಯ್ಯೋ ರೀ, ನೋಡ್ರಿ ಅಲ್ಲಿ ಅವನಿಗಿನ್ನೂ 17 ವರ್ಷನೂ ಆಗಿಲ್ಲ ಅನ್ಸುತ್ತೆ. ಆಗ್ಲೇ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಾನೆ, ಅದು ಹೆಲ್ಮೆಟ್ ಹಾಕೊಳ್ದೆ. ಅಯ್ಯೋ, ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಷ್ಟೇ ತಾನೆ. ಸ್ಟಾರ್ಟ್ ಮಾಡಿದ್ಮೇಲೆ ಓಡಿಸ್ದೇ ಇರ್ತಾನ? ಅದಕ್ಕೆ ಬನ್ನಿ ಅವನನ್ನೇ ಓಡ್ಸ. ಇದು ನಮಗ್ ಬೇಡದಿರೋ ವಿಷಯ. ಅದೇ ಏನ್ರಿ ಹೇಳ್ತಿದ್ದೀರಾ ನೀವು? ನೋಡಿ, ಅವ್ನ್ ಗಾಡಿ ಓಡಿಸೋದ್ರಿಂದ ಬರೀ ಅವನಿಗೆ ಮಾತ್ರ ತೊಂದ್ರೆ ಆಗಲ್ಲ, ಬೇರೆಯವ್ರಿಗೂ ತೊಂದ್ರೆ ಆಗುತ್ತೆ. ಸಮಾಜದ ಜವಾಬ್ದಾರಿಯುತ ನಾಗರಿಕರಾಗಿ ನಾವ್ ಇದನ್ನ ಪ್ರಶ್ನೆ ಮಾಡ್ಬೇಕು. ನಡಿ. ಸಖತ್ತಾಗಿ ಹೇಳ್ದಗಿರಿ. ಭಗವಂತ ಯಾವಾಗಲೂ ಹೇಳ್ತಾ ಇರ್ತಾನೆ, ಅನ್ಯಾಯ ಎಲ್ಲೇ ನಡೀಲಿ ಪ್ರಶ್ನೆ ಮಾಡ್ಬೇಕು ಅಂತ. ನಡಿ. ಯಾರ್ ಗುರು ನೀನು? ಗುರುನಾ? ಯಾಕ್ ಗುರು? ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಿಮ್ ಮನೇಲಿ ಹೇಳ್ಕೊಟ್ಟಿಲ್ವಾ ನಿನ್ಗೆ? ಏನ್ ನಿನ್ ವಯಸ್ಸು? ಇಷ್ಟು ಚಿಕ್ಕ ವಯಸ್ಸಿಗೆ ಗಾಡಿ ಓಡಿಸ್ತಿದ್ಯಾ, ಅದು ಹೆಲ್ಮೆಟ್ ಹಾಕೊಳ್ದೆ. ಇಳಿಯೋ ಕೆಳಗಡೆ. ಆಂಟಿ, ಸುಮ್ನೆ ತಲೆ ತಿನ್ಬೇಡಿ. ಆಂಟಿ? ಹೇಯ್, ಯಾರನ್ನು ನೀನು ಆಂಟಿ ಅಂತ ಕರೆಯೋದು? ಇವಳನ್ನ ನೀನು ಆಂಟಿ ಅಂತ ಕರೆದ್ರೆ ನಾನು ಆಟೋಮೆಟಿಕಲಿ ಅಂಕಲ್ ಆಗ್ಬಿಡ್ತೀನಿ. ಏಯ್, ಬಾಯ್ ಮುಚ್ಕೊಂಡು ಕೀ ಕೊಡೋ. ನಿಮ್ಮ ಅಪ್ಪ ಅಮ್ಮನ ಕರೆಸಿ ಅವ್ರ ಕೈ ಕೊಡ್ತೀನಿ. ಆಗಲ್ಲ ಅಂದ್ರೆ? ಆಗಲ್ಲ ಅಂದ್ರೇನಾ? ಏಯ್, ಈ ಕೈ ಬರೀ ಕರ್ನಾಟಕದ ಆಸ್ತಿ ಅಷ್ಟೇ ಅಲ್ಲ, ಇಡೀ ಇಂಡಿಯಾ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ಎಕ್ಸಾಕ್ಟ್ ಆಗಿ ನನಗೆ ಗೊತ್ತಿಲ್ಲ, ಅಷ್ಟು ಜನ ಸೇರಿ ಒಂದೇ ಸರಿ ಬಂದು ಮಿಂಚರ ಹೊಡೆದಂಗಿರುತ್ತೆ. ಖರ ನಿಮ್ಮ ಅಪ್ಪ ಅಮ್ಮನ ನಾನು ನೋಡೇ ಬಿಡ್ತೀನಿ. ಏನೋ ಮಗನ ಅದು ಗಲಾಟೆ? ಡ್ಯಾಡಿ, ನೋಡ್ ಡ್ಯಾಡಿ, ಇವ್ರನ್ನ ಅವಾಗಿಂದ ಇರಿಟೇಟ್ ಮಾಡ್ತಾ ಇದಾರೆ. ಇನ್ಸ್ಪೆಕ್ಟ್ರೆ, ಇವನು ನಿಮ್ ಮಗನಾ? ಹೌದು. ಏನ್ ಸರ್ ಇದು? ಕಾನೂನನ್ನ ಕಾಪಾಡ್ಬೇಕಾದವ್ರೆ ನೀವು, ನಿಮ್ ಮಗ ಕಾನೂನನ್ನ ಮುರಿತಿದ್ದಾನೆ, ಇದ್ ಸರಿನಾ? ಮೊದ್ಲು ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಗಿರಿ, ಇದು ನಮಗೆ ಬೇಡದಿರೋ ವಿಷಯ. ಸುಮ್ಮನೆ ನಡಿ ನೀನು. ಯೋರಿ, ನಡಿ ಅಂದ್ರೆ ನಡೀತಾ ಇರ್ಬೇಕಷ್ಟೇ. ಏ ಹತ್ತೆ. ರೀ, ಏನಾಯ್ತು? ಏನಿಲ್ಲ. ಏನ್ರಿ ನೋಡ್ತಿದ್ದೀರಾ? ನಾನ ಈ ಪ್ರಕೃತಿ, ಗಾಡಿಗಳು, ಜನಗಳು ಇದನ್ನೆಲ್ಲ ನೋಡ್ತಾ ಇದ್ದೀನಿ ಅಷ್ಟೇ. ಯಾಗಿರಿ ಬೆಳಗ್ಗೆಯಿಂದ ಎಲ್ಲಾರ ಮೇಲೆ ರೇಗಾಡ್ತಾ ಇದೀಯಾ? ಮತ್ತಿನೇನ್ರಿ, ಅಪರೂಪಕ್ಕೆ ನೀವ್ ನನ್ನ ಆಚೆ ಕರ್ಕೊಂಡ್ ಬಂದಿದ್ದೀರಾ. ಇಲ್ಲಿ ನೋಡಿದ್ರೆ ಎಷ್ಟು ಜನ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಅದ್ರಲ್ಲೂ ಆ ಚಿಕ್ಕ ಹುಡುಗ ಕಾನೂನನ್ನ ಉಲ್ಲಂಘನೆ ಮಾಡ್ತಿದ್ದಾನೆ. ಅದು ಅಲ್ಲದೆ ಪೊಲೀಸ್ ಮಗ. ನಾನ್ ಪೊಲೀಸ್ ಹತ್ರ ಕೇಳೋಣ ಅಂತ ಹೋದ್ರೆ ನೀವ್ ನನ್ನ ಹೆದರ್ಸ್ ಕರ್ಕೊಂಡ್ ಬಂದ್ಬಿಟ್ರಿ. ಪೊಲೀಸ್ ಮಗ ಅಲ್ವಾ, ಅದಕ್ಕೆ ಕರ್ಕೊಂಡ್ ಬಂದೆ. ಯಾಕೆ? ಭಯನಾ? ಭಯನಾ ನನಗ? ಗಿರಿ, ಈ ಪ್ರಪಂಚದಲ್ಲಿ ಭಯ ಪಡದೇ ಇರೋ ವ್ಯಕ್ತಿಗಳು ಇಬ್ರೇ ಇರೋದು. ಅದರಲ್ಲಿ ಒಬ್ಬ ನಾನು. ಇನ್ನೊಬ್ರು? ಅದು ನಾನೇ. ಇದಕ್ಕೇನ್ ಕಮ್ಮಿ ಇಲ್ಲ ನೀವು. ಗಿರಿ, ಎಷ್ಟೇ ಆಗ್ಲಿ ಅವರು ಪೊಲೀಸರು, ಅವ್ರಿಗೆ ಕಾನೂನಿನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಮಗನ್ನ ಮನೆ ಕರ್ಕೊಂಡು ಹೋಗಿ ಕಾನೂನಿನ A to Z ಪಾಠನ ಅವರೇ ಮಾಡ್ತಾರೆ. ಅನ್ನೆಸೆಸರಿ ಆಗಿ ನಾವ್ಯಾಕೆ ಕಾನೂನು ಕೈಗೆ ತಗೋಬೇಕು ಅಂತ ನಿನ್ನ ಕರ್ಕೊಂಡ್ ಬಂದಿದ್ದು. ನಂಗೇನೋ ನಂಬಿಕೆ ಬರ್ತಾ ಇಲ್ಲಪ್ಪ. ನನಗೂ ಅಷ್ಟೇ.
ತಗೊಳ್ಳಿ. ಅಲ್ಲಪ್ಪ, ನನ್ಗೂ ಅಷ್ಟೇ ಅಂತ ಹೇಳ್ತಾ ಇದೀಯಾ? ನನ್ ಮೇಲೆ ನಿನ್ಗೂ ನಂಬಿಕೆ ಇಲ್ವಾ? ನನ್ನ ನಂಬಿಕೆ ಗಳಿಸ್ಕೊಳ್ಳೋದು ತುಂಬಾ ಕಷ್ಟ ಬುದ್ಧಿ. ಯಾಕಣ್ಣ ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇನಮ್ಮ, ಅವಾಗಿಂದ ನಿಮ್ ಮಾತನ್ನ ನೋಡ್ತಾನೆ ಇದ್ದೀನಿ. ನೋಡೋದಕ್ಕೆ ಒಳ್ಳೆಯವ್ರ ತರನೇ ಕಾಣಿಸ್ತಿದ್ದೀರಾ, ಆದ್ರೆ ಸ್ವಲ್ಪ ಭಯ ಜಾಸ್ತಿ. ಅದ್ರಲ್ಲಿ ನಿಮ್ ಯಜಮಾನ್ರಿಗೆ ಸ್ವಲ್ಪ ಜಾಸ್ತಿನೇ ಭಯ. ಹಲೋ, ನಾವೆಲ್ಲ ಹುಟ್ಟಾನೆ ಅಂಬೆಗಾಲಿಟ್ಟವ್ರು. ಹಂಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲ್ ಮುಟ್ಕೊಂಡು ನೋಡ್ಕೊಂಡವ್ರು. ನಾನ್ ಹೇಳಿದ್ದಕ್ಕೂ ನೀವ್ ಹೇಳ್ತಾ ಇರೋದಕ್ಕೂ ಸಿಂಕೆ ಆಗ್ತಾ ಇಲ್ವೇ? ಕೆಲವೊಂದು ಮಾತಿಗೆ ಸಂಬಂಧ ಇಲ್ಲದೆ ಇರಬಹುದು, ಆದ್ರೆ ಸಂಬಂಧಪಟ್ಟವ್ರು ಆಡಿದ ಮಾತಿಗೆ ತುಂಬಾ ಸಂಬಂಧ ಇರುತ್ತೆ. ಅರ್ಥ ಆಗ್ಲಿಲ್ಲ? ನನಗೆ ಅರ್ಥ ಆಯ್ತು. ಅಣ್ಣ ಏನ್ ಹೇಳ್ತಿದ್ದಾರೆ ಅಂದ್ರೆ, ಏನೇ ಬಂದ್ರು ಎದುರಿಸ್ ನಿಲ್ಬೇಕು, ಅಕಸ್ಮಾತ್ ನಮ್ಗಿಂತ ಶಕ್ತಿ ಇರೋರು ಎದುರಾದ್ರೂ ಧೈರ್ಯವಾಗಿ ಮುನ್ನುಗ್ಬೇಕು, ಏನೋ ಆಗ್ಬಿಡತ್ತಪ್ಪ ಅಂತ ಭಯ ಪಡಬಾರ್ದು ಅಂತ ಹೇಳ್ತಿದ್ದಾರೆ. ಅಮ್ಮವ್ರು ಬುದ್ಧಿವಂತರು, ತಲೆ ಮೇಲೆ ಹೊಡೆದಂಗೆ ಹೇಳಿದ್ರು. ತಲೆ ಮೇಲೆ ಕೂತ್ಕೊಳ್ಳೋರ್ಗೆ ತಲೆ ಮೇಲೆ ಹೊಡೆದಂಗೆ ಹೇಳೋದು ತುಂಬಾ ಸುಲಭ ಕಣಪ್ಪ. ನಮ್ದು ಮಿಡ್ಲ್ ಕ್ಲಾಸ್, ನಮ್ದೇ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟು ಇರುತ್ತೆ. ಇನ್ನು ಬೇರೆಯವ್ರ ಕಂಬಳಿಲಿ ತೂತ್ ಹುಡುಕಿ ತ್ಯಾಪೆ ಹಾಕಕ್ಕಾಗುತ್ತಾ? ಬುದ್ಧಿ ಮನುಷ್ಯ ಎಳ್ನೀರಿದ್ದಂಗೆ ಇರ್ಬೇಕು, ಅಷ್ಟು ಸುಲಭವಾಗಿ ಕೈಗೆ ಸಿಗಬಾರ್ದು. ಯಾರೇ ನೋಡ್ಬೇಕಾದ್ರೂ ತಲೆ ಎತ್ತಿ ಮೇಲೆ ನೋಡ್ಬೇಕು, ಅಷ್ಟು ಎತ್ತರಕ್ಕೆ ಬೆಳೆದಿರ್ಬೇಕು. ಅಕಸ್ಮಾತ್ ಕೈಗೆ ಸಿಕ್ಕಿದ್ರು ಅಷ್ಟು ಸುಲಭವಾಗಿ ಹೊಡಿಯಕ್ಕಾಗಬಾರ್ದು. ಹೊಡಿದ್ರು ಅವರೇ ಸುಸ್ತಾಗ್ಬೇಕು, ಅಷ್ಟು ಗಟ್ಟಿಯಾಗಿರ್ಬೇಕು. ನಮ್ಮನ್ನ ಹೊಡಿಬೇಕಾದ್ರೆ ಅವ್ರಿಗೆ ದಣಿವು ಆಯ್ತದೆ, ಆ ದಣಿವನ್ನು ನೀಗ್ಸಕ್ಕೆ ಮತ್ ನಾವೇ ಬೇಕಾಯ್ತದೆ. ದಣಿವು ನೀಗ್ಸಿದ ಮೇಲೆ ಅವ್ರು ನಮ್ಮ ಮೇಲೆ ಕೈ ಇಟ್ಟು ಹೇಳೋದು ಒಂದೇ ಮಾತು, ಆಹಾ ಅಂತ. ಶತ್ರುಗಳಿಗೂ ಒಳ್ಳೇದನ್ನ ಬಯಸ್ಬೇಕು, ಆದ್ರೆ ಅವ್ರ ಕಾಲ್ನ ತೊಳೆದು ನಾವೇ ಕೊಳೆ ಆಗ್ಬಾರ್ದು. ಈ ಎಳ್ನೀರು ಅನ್ನೋದು ನಿಮ್ ಒಳಗಿರೋ ಸತ್ಯ ಇದ್ದಂಗೆ. ಸತ್ಯ ಒಂದ್ ಜೊತೆಗಿದ್ರೆ ಏನ್ ಬೇಕಾದ್ರೂ ಎದುರಿಸ್ಬೋದು. ಅರ್ಥ ಆಯ್ತು ಅನ್ಸುತ್ತೆ. ಎಳ್ನೀರು ಕುಡೀರಿ. ಓ ನಲ್ಲನೆ ಸವಿ ಮಾತುಂದ ನುಡಿವೆಯಾ, ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ. ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ. ಎಲ್ಲಿಗೆ ಪಯಣ, ಯಾವುದೋ ದಾರಿ. ಹುಡುಗ ಹುಡುಗ ಓ ನನ್ನ ಮುದ್ದಿನ ಹುಡುಗ, ಮುದ್ ಮಾಡೋಕು ಕಂಜೂಸು ಬುದ್ಧಿ ಬೇಕಾ. ಏನ್ ಹುಡುಗಿರು ಇದ್ಯಾಕೆ ಹಿಂಗ್ ಆಡ್ತಾರೋ? ಲವ್ 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 ಅಂತ ಕಣ್ಣೀರಿಡ್ತಾರೋ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.